ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಟು ಚೇತು ಗೌಡ ಬ್ಲಾಗ್ಸ್ ಚಾನಲ್. ಗೈಸ್, ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇನ್ನೊಂದು ವಿಷಯ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಗೈಸ್, ಇವತ್ತಿನ ಬ್ಲಾಗ್ ಏನಂದ್ರೆ, ಇವತ್ತು ನಮ್ಮ ಕಾಲೇಜಲ್ಲಿ ಫುಡ್ ಫೆಸ್ಟ್ ನಡೆಸ್ತಿದ್ದಾರೆ. ಅದಕ್ಕೋಸ್ಕರ ಒಂದು ಚಿಕ್ಕದೊಂದು ಬ್ಲಾಗ್ ಮಾಡೋಣ ಅಂತ. ಈ ಬ್ಲಾಗು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ಬ್ಲಾಗ್ನ ಕೊನೆವರೆಗೂ ನೋಡಿ. ಲೆಟ್ಸ್ ಗೋ ಅಂಡ್ ವಾಚ್. ಗೈಸ್ ನೋಡಿ, ಎಲ್ಲ ಸ್ಟಾಲ್ಗಳನ್ನೆಲ್ಲನೂ ರೆಡಿ ಮಾಡ್ತಾ ಇದ್ದಾರೆ. ನಮ್ಮ ಸೆಕ್ಷನ್ದು ಇವೆರಡು ಸ್ಟಾಲ್ಗಳು. ನೋಡಿ, ಇವರೇ ನಮ್ಮ ಮೇನ್ ಶೆಫ್. ಎಲ್ಲ ಅಡುಗೆ ಎಲ್ಲ ಮಾಡೋದೆಲ್ಲ ಇವರೇ ಇವಾಗ. ಆಮೇಲೆ ಮತ್ತೆ ಇನ್ನೊಂದು ವಿಷಯ ಏನಂದರೆ, ಇವರು ಚೆನ್ನಾಗಿ ಅಡುಗೆ ಮಾಡ್ತಾರೆ, ತಿನ್ನಕ್ಕೆ ಮಾತ್ರ ನಾವಿರ್ತೀವಿ ಅಷ್ಟೇ. ಮತ್ತು ಇವರು ಅಡುಗೆ ಮಾಡೋದ್ರಲ್ಲಿ ಫುಲ್ ಫೇಮಸ್ಸು. ಯಾರಿಗಾದರೂ ಅಡುಗೆ ಮಾಡಿಸ್ಬೇಕು ಅಂತ ಅಂದರೆ ನಿಮ್ಮ ಮನೆ ಫಂಕ್ಷನ್ಗಳಿಗೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ನನಗೆ ಮೆಸೇಜ್ ಮಾಡಿ, ನಾನು ಅವನಿಗೆ ಹೇಳ್ತೀನಿ. ನೋಡಿ, ಎಲ್ಲ ಕಟ್ ಮಾಡ್ತಾ ಇದ್ದಾನೆ, ನಾವು ಮಾತ್ರ ಸುಮ್ಮನೆ ಇದ್ದೀವಿ. ಅಂತ ಕೇಳಿಸ್ಕೊಳ್ಳಿ ನಮ್ಮ ಹುಡುಗ. ನೋಡಿ, ನಮ್ಮ ಹುಡುಗರು ಯಾವ್ದು ಕಮ್ಮಿ ಇಲ್ಲ ಅಂತ ಫುಡ್ ಫೆಸ್ಟ್ ಅಲ್ಲಿ ಎಲ್ಲ ತರ ಐಟಮ್ಸ್ ಮಾಡ್ತಿದ್ದಾರೆ. ಇದು ನಮ್ಮ ಟೀಮ್ ಕ್ಯಾಪ್ಟನ್. ನೋಡಿ, ಅವನು ಮತ್ತೆ ಏನೇ ಮಾಡ್ತಾ ಇದ್ದೀರಾ ಮಗ? ಇವತ್ತು ನಮ್ಮ ಸ್ಪೆಷಲ್ ಉತ್ತರ ಕರ್ನಾಟಕದ್ದು. ಆಮೇಲೆ ಮತ್ತೆ ನಮ್ಮ ಫ್ರೆಂಡ್ಸ್ ಕೂಡ ಮಾಡ್ತಿದ್ದಾರೆ. ಅವ್ರದ್ದು ರೋಲ್ಸ್, ಚುರುಮುರಿ, ಎಗ್ ರೋಲು, ವೆಜ್ ರೋಲು, ಪನ್ನೀರ್ ರೋಲು ಎಲ್ಲ ಮಾಡ್ತಿದ್ದಾರೆ. ಫುಲ್ಲು ಎಂಜಾಯ್ಮೆಂಟ್ ಮಚ್ಚ ಇವತ್ತು. ಮಚ್ಚ, ಹಂಗಾರೆ ನಿಮ್ಮ ಟೀಮಿಗೆ ಬಂದು ನಾವೇನಾದ್ರೂ ತಿನ್ಬೋದಾ? ಬನ್ನಿ ಮಚ್ಚ, ಅದಕ್ಕೇನು 50 ರೂಪಾಯಿ ಕೊಟ್ಟು ಹೆಣ್ ಬೇಕಾಗ್ತೀನಿ. ದುಡ್ಡು ಕೊಡ್ತಾರೆ ತಿನ್ನಂಗಿಲ್ವಲ್ಲ? ಮಚ್ಚ, ಫ್ರೆಂಡ್ಸ್ ಅಲ್ಲಿ ದುಡ್ಡೇ ಅಲ್ಲಕ್ಕ, ಏನಕ್ಕ ಬೇಕು ಬಂದ್ರು. ಮೇಲೆ ಹಣೆ ಇಟ್ಟು ನನ್ನ ಮೇಲೆ ಹಣೆ ಇಟ್ಟು. ಓ ಮಚ್ಚ, ದಾನ ಶೂರ ಟೀಮ್ ಕ್ಯಾಪ್ಟನ್. ಅಲ್ಲಿ ಇವನು ವೈಸ್ ಪ್ರೆಸಿಡೆಂಟ್. ಯಾರು ಇವನು? ಇವರು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಗೈಸ್ ನೋಡಿ, ಇವ್ರು ಮಾತ್ರ ಯಾವಾಗ್ಲೂ ಲವರ್ ಬಾಯ್. ಇವರು ಯಾವಾಗ್ಲೂ ಫೋನಲ್ಲೇ ಇರ್ತಾರೆ. ಮ್ಯಾಮ್, ಇವರೇ ಇವಾಗ ಫುಡ್ ಫೆಸ್ಟಿಗೆಲ್ಲ ಕೋಆರ್ಡಿನೇಟರ್ ಆಗಿರೋದು. ಮ್ಯಾಮ್, ಫುಡ್ ಫೆಸ್ಟ್ ನಡೀತಾ ಇರೋದಕ್ಕೆ ನಿಮ್ಗೆ ಹೆಂಗ್ ಅನಿಸ್ತೈತೆ ಮ್ಯಾಮ್? ತುಂಬಾ ಚೆನ್ನಾಗಿದೆ, ಎಲ್ಲ ಆನಂದವಾಗಿದೆ. 25 ಕ್ಯಾನಪೀಸ್, ಎಲ್ಲರೂ ಡಿಫರೆಂಟ್ ಫುಡ್ಸ್ ಅನ್ನು ಹಾಕಿದ್ದಾರೆ. ಮತ್ತೆ ನೀವು ಬಂದು ಎಲ್ಲ ಟೇಸ್ಟ್ ಮಾಡಬಹುದು. ಮ್ಯಾಮ್, ನೀವು ಬಂದು ಟೇಸ್ಟ್ ಮಾಡಿ ಒಳ್ಳೆ ಒಪಿನಿಯನ್ ಕೊಡಿ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಇನ್ನೂ ಪ್ರಿಪ್ರೇಷನ್ ಎಲ್ಲ ನಡೀತೈತೆ. ಪ್ರಿಪ್ರೇಷನ್ ಆದಮೇಲೆ ಇನ್ನೊಂದ್ಸತಿ ತೋರಿಸ್ತೀನಿ. ನಮ್ಮ ಸ್ಟಾಲಲ್ಲಿ ನಾವು ಏನೇನು ಮಾಡ್ತಾ ಇದೀವಿ ಅಂದರೆ, ಪನ್ನೀರ್ ರೋಲ್, ಎಗ್ ರೋಲ್, ಚರ್ಮುರಿ, ಬ್ರೆಡ್ ಆಮ್ಲೆಟ್, ಈ ಥರದ್ದೆಲ್ಲ ಮಾಡ್ತಾ ಇದ್ದೀವಿ. ನಾವು ಚೆನ್ನಾಗಿ ಮಾಡ್ತೀವಿ ಅಂತ ಅನ್ಕೊಂಡಿದ್ದೀವಿ. ಮತ್ತು ಜಡ್ಜಸ್ಸಿಗೆ ಟೇಸ್ಟ್ ಮಾಡಿಸ್ಬೇಕು. ಗೈಸ್ ನೋಡಿ, ಎಲ್ಲ ಪ್ರಿಪ್ರೇಷನ್ ಮಾಡ್ತಾವ್ರೆ. ಆದರೆ ಮಳೆ ಬೇರೆ ಬರ್ತಾ ಇದೆ. ಇವಾಗ ಕುಕ್ ಮಾಡೋದಕ್ಕೆ ಎಲ್ಲ ತುಂಬ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಈ ಟೈಮಿಗೆ ಯಾಕೆ ಬರಬೇಕಾಯ್ತು ಗೈಸ್ ಮಳೆ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಗೈಸ್, ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಫಸ್ಟ್ ಕಸ್ಟಮರು ಇವಾಗ ಪೇ ಮಾಡಿದ್ದಾರೆ. ಮ್ಯಾಮ್, ಪೇ ಮಾಡಿರೋ ತೋರಿಸಿ. ಪೇ ಮಾಡಾಯ್ತು. I paid 30 rupees for egg roll. Okay, let it be tasty and yummy. Fine. So God bless you all. That many customers come to your place. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. Your smile keeps playing. ದುಡ್ಡ್ಯಾರ್ ನಿಮ್ಮ ಅಪ್ಪ ಕೊಡ್ತಾನೆ. ಗೈಸ್ ನೋಡಿ, ಕಸ್ಟಮರ್ಸ್ ಇವಾಗ ಎಲ್ಲ ಬರ್ತಾ ಇದ್ದಾರೆ. ನಮ್ಮ ಹುಡುಗ ಪಾಪ ಫುಲ್ಲು ಬ್ಯುಸಿಯಾಗೆಲ್ಲ ಮಾಡ್ತಿದ್ದಾರೆ. ನಾವು ಮಾತ್ರ ವಿಡಿಯೋ ಮಾಡ್ತಾ ನಿಂತಿದ್ದೀವಿ ಅಷ್ಟೇ. ಇಷ್ಟು ಮುಂದೆ ಹೆಂಗೆ ಸೇವ್ ಮಾಡ್ಸಿರೋನು ಇಲ್ಲ ಇದ್ರಾಗೆ ಫುಲ್ ಬಿಸಿ ಐತೆ. ಫೋಟೋ ತಗೋಬೇಕಲ್ಲ ಫ್ಯಾಕಲ್ಟಿ ಜೊತೆ. ಆಮೇಲೆ ಲಾಸ್ಟ್ ಮ್ಯಾಮ್ ಬರ್ತಿದ್ದಾರೆ, ಸಿಒಇ ಮ್ಯಾಮ್. ಬರ್ಲಿ ಸಿಒಇ ಮ್ಯಾಮ್, ಸತ್ಯಭಾಮ ಮ್ಯಾಮ್ ಬರ್ಲಿ. ಫುಲ್ ಬಿಸಿ ಶೆಡ್ಯೂಲ್.
40 ಕೊಡ್ಬೇಕು ಗೈಸ್ ನೋಡಿ ಮಾರ್ಕೆಟಿಂಗ್ ನಡೀತಿದೆ. ಎಲ್ಲದಕ್ಕಿಂತ ಕಮ್ಮಿ 35 ಅಷ್ಟೇ ಅಲ್ಲ 40. ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಅಣ್ಣ ಅಣ್ಣ ಬನ್ನಿ ಅಣ್ಣ ಇಲ್ಲಿ, ಅಣ್ಣ ಬನ್ನಿ ಇಲ್ಲಿ, ಎಲ್ಲ ಹೋಯ್ತಾ ಇದ್ರಲ್ಲ ಅಣ್ಣ. ಮಚ್ಚ ಫ್ರೆಂಡ್ ಸ್ಟಾಲಿ ಬಂದಿದ್ದೀನಿ, ಅವನು ಏನೋ ಹೇಳ್ತಿದ್ದಾನೆ, ಕೇಳೋಣ ಏನೇನಿದೆ ಅಂತ. ಸೌತ್ ಇಂಡಿಯನ್, ನಾರ್ತ್ ಕರ್ನಾಟಕ, UK ಅಂದ್ರೆ ಉತ್ತರ ಕರ್ನಾಟಕ ಫೇಮಸ್ ಸ್ಟೈಲು ಎಲ್ಲ ತಿಂಡಿಗಳು ಮಾಡ್ತಿದೀವಿ. ಸ್ನಾಕ್ಸ್ ಜ್ಯೂಸ್ ಬಂದ್ಬಿಟ್ಟು ಲೆಮನ್ ಜ್ಯೂಸು, ಆರೆಂಜ್ ಜ್ಯೂಸು. ನಂತರ ಸೌತ್ ಇಂಡಿಯನ್ ಬಿಟ್ಟು ರೋಟಿ, ಕ್ರಂಚಿ, ಚಿಲ್ಲಿ ಬೈಟ್ಸ್, ನಿಪ್ಪಟ್ಟು ಎಲ್ಲ. ಬಜೆಟ್ ಎಲ್ಲ ಹೆಂಗೆ, ಪರವಾಗಿಲ್ವಾ? ಬಜೆಟ್ ಎಲ್ಲ ಪರವಾಗಿಲ್ಲ ನೋಡಿ. ಬೆಳ್ಳಾರಿ ಫೇಮಸ್ ಆರ್ಗಾನಿ ಮಿಕ್ಸ್ ಇದೆ ನಮ್ಮ ಹತ್ರ. ಓಕೆ, ಆಮೇಲೆ ಬ್ರೆಡ್ ಕಾರ್ನ್ ನಗಟ್ಸ್, ಓಕೆ. ಸ್ನಾಕ್ಸ್ ಎಲ್ಲ ಏನೇನ್ ಬೇಕಲ್ಲ ಚೀಪ್ ಎಲ್ಲ ಚೆನ್ನಾಗಿದೆ. ರೋಟಿ ಕರಿ ಚೆನ್ನಾಗಿರುತ್ತೆ, ಎಂಜಾಯ್ ಮಾಡಿ ತಿನ್ನಿ. ಮಳೆ ಬರ್ತಿದೆ ಗುರು. ನನ್ನ ಒಂದು ನೋವೇನಿದೆ ಅನ್ನೋದನ್ನ, ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಇವಾಗ ನಮ್ಮ ಸ್ಟಾಲ್ ಬಿಟ್ಟು ಇವಾಗ ಇನ್ನೊಂದು ನನ್ನ ಫ್ರೆಂಡ್ ಸ್ಟಾಲಿಗೆ ಬಂದಿದ್ದೀನಿ. ಇವಾಗ ನೋಡಿ ಮಚ್ಚ, ನಿಮ್ಮ ಸ್ಟಾಲಲ್ಲಿ ಏನೇನು ಸ್ಪೆಷಲ್? ನೋಡೋ ಮಚ್ಚ, ಇಷ್ಟೇ ಇರೋದು ನಮ್ಮ ಸ್ಟಾಲ್ ಸ್ಪೆಷಲ್. ನೀರಾಗೈತೆ ಒಂಚೂರು ಅಡ್ಜಸ್ಟ್ ಮಾಡ್ಕೋ. ಎಗ್ ಬರ್ಗರು, ಏನಿದು ಫ್ರೂಟ್ ಸಲಾಡು, ಬ್ರೆಡ್ ರೋಲು, ಕಾರ್ ಸಲಾಡು, ಡಿಲೈಟ್ಸ್ ಬೇಲು ಅಷ್ಟೇ ಮಚ್ಚ. ಏನೋ ಐತೆ. ಪೊಟ್ಯಾಟೋ ಚೀಸ್ ಅಷ್ಟೇ ಇರೋದು ಮಚ್ಚ. ಬರೋರು ಬಂದು ತಿನ್ಬೋದು. ಮತ್ತೆ ಏನೇನು ಹೇಳ್ತೀಯಾ? ಏನ್ ಹೇಳಿ, ಎಷ್ಟು ಸೇಲ್ ಆಗಿತ್ತೆ ಮಚ್ಚ ಇವಾಗ? ಇನ್ನು ಕರೆಂಟೇ ಬಂದಿಲ್ಲ, ಎಲ್ಲಿಂದ ಸೇಲ್ ಮಾಡೋದು, ಹೋಗಲಿ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಇನ್ನೊಬ್ಬ ಫ್ರೆಂಡ್ ಸ್ಟಾಲಿಗೆ ಬಂದಿದ್ದೀನಿ. ಇವಾಗ ಅವನ ಹತ್ರ ಏನೇನು ಐತೆ ಅಂತ ಕೇಳೋಣ. ಮಚ್ಚ, ನಮ್ಮ ಹತ್ರ ಮೇನ್ ಕೋರ್ಸು ಪರೋಟ ಮ್ಯಾಜಿಕ್ಕು ಮತ್ತೆ ಶಾಹಿ ಪನ್ನೀರು, ಎರಡು ಕಾಂಬೋ 40 ರೂಪಾಯಿ ಕೊಡ್ತೀವಿ. ಮತ್ತೆ ಏನ್ ಫೇಮಸ್ ಈ ಸ್ಟಾಲಲ್ಲಿ? ನಮ್ಮ ಫೇಮಸ್ ಇಲ್ಲಿ ಗುಲ್ಪಂಗಡಿ, ಉತ್ತರ ಕರ್ನಾಟಕ ಗುಲ್ಪಂಗಡಿ ಅಂತೀವಿ, ಈ ಕಡೆ ಪದ್ದು ಅಂತೀವಿ. ಸೊ ಅದ್ರ ಜೊತೆ ಗುಲಾಬ್ ಜಾಮೂನ್ ಇದೆ, ಸ್ವೀಟ್ ಕಾರ್ನ್ ಇದೆ, ಮತ್ತೆ ಮಿಂಟ್ ಜ್ಯೂಸ್ ಇದೆ ಫಾರ್ ರಿಫ್ರೆಶ್ಮೆಂಟ್ಸ್. ಪ್ರೈಸ್ ಎಲ್ಲ ಪ್ರೈಸು ಅಷ್ಟೇ, 50 ಮೇಲೆ ಯಾವುದೂ ಇಲ್ಲ, 40 ಮೇಲೆ ಯಾವುದೂ ಇಲ್ಲ. ಇಷ್ಟವರೆಗೂ ಸೇಲ್ ಆಗೈತೆ ಅಲ್ಲ? ಇಷ್ಟವರೆಗೂ ಸೇಲ್ ಆಗಿದ್ದು ಒಂದು, ಇವೆಲ್ಲ ಸುಮ್ಮನೆ ಜಸ್ಟ್ ಐಟಮ್ ಶೋಕೇಸ್. ನೋಡಿ, ಇಲ್ಲೇ ಸುಳ್ಳು ಮಾತಾಡಿದ್ರಿ. 40 ಮೇಲೆ ಏನಿಲ್ಲ ಅಂದ್ರು, ಇಲ್ಲಿ 40 5 ಐತೆ. ನಿನ್ನೆ ಡಿಸ್ಕೌಂಟ್ ಆದ ಕೂಪನ್ ನಿನಗೆ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಡಿಸ್ಕೌಂಟ್ ಇರೋದು, ಅವನಿಗೆ ಡಿಸ್ಕೌಂಟ್ ಇಲ್ಲ ಅಷ್ಟೇ. ಇವನ್ ಬಾಡಿ ನೋಡಿ ಯಾರು ಡಿಸ್ಕೌಂಟ್ ಕೊಡಲ್ವಂತೆ ನೋಡಿ. ನಾನೆಲ್ಲ ಫ್ರೀಯಲ್ಲಿ ತಗೊಂಡಿದ್ದು ನಿಂತೀನಿ, ನಾನು ಹೆಂಗೂ ಬಿಡಂಗಿಲ್ಲ. ಸರ್ ವೆರಿ ಟೇಸ್ಟಿ ಸರ್. ನೋಡಿ ಗೈಸ್ ಹೆಂಗೆ ಮಾರ್ಕೆಟಿಂಗ್ ಎಲ್ಲ ಮಾಡ್ತಿದ್ದಾರೆ. ಅದು ಸರ್ ಲೆಕ್ಚರರ್ ಜೊತೆನೆ ಮಾರ್ಕೆಟಿಂಗ್. ಸರ್ ಎನಿವನ್ ಟೇಕ್ ಸರ್. ಸ್ಯಾಂಪಲ್ ಗಿಡಬೇಕು ಅಂತ ಅವರು. ಸರ್ ಬಂಕ್ತಿ ಎಷ್ಟೇ ಬಂಕ್ತಿ ಕ್ಲಾಸ್. ನಿಮ್ ಕಾರಣ ನೀವೆಲ್ಲ ಹಾಳಾಗೋಯ್ತೀರಾ, ಹಾಳಾಗಿ ಎಕ್ಕುಟ್ಟೋಗಿ ಸತ್ತೋಗ್ಬಿಡ್ತೀರಾ. ಕರೋನಾ ಬಂದು ಎಂತೆಂತವ್ರು ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ. ನಂಗೆ ಅದೇ ಬೇಜಾರು. ಅಣ್ಣ ಎಷ್ಟಣ್ಣ ಪ್ರೈಸು? 10 ರೂಪಾಯಿ. ಬರೀ ಡೌಗಳು 10 ರೂಪಾಯಿ. ಫೈನಲಿ ಫುಡ್ ಫೆಸ್ಟ್ ಎಲ್ಲ ಮುಗೀತು. ಮಾಡಿರೋ ತಿಂಡಿ ಎಲ್ಲ ಖಾಲಿ ಆಗೋಯ್ತು. ಇವಾಗ ಏನು ಉಳಿದೈತೆ ಇದನ್ನ ಎಲ್ಲ ತಿಂತವ್ರೆ. ಏನು ಉಳಿದೇ ಇಲ್ಲ, ಆಲ್ಮೋಸ್ಟ್ ಏನು ಉಳಿದೇ ಇಲ್ಲ, ಎಲ್ಲ ಖಾಲಿ ಆಗೋಯ್ತು. ನೋಡಿ ಇಷ್ಟೇ ಉಳಿದಿರೋದು, ಇದನ್ನೇ ಎಲ್ಲ ತಿಂತಾ ಇದೀವಿ. ಅಲ್ಲ, ನೀನು ಅಷ್ಟೊಂದು ಮುಂದೆ ಬಂದ್ರೆ ಜನ ಕ್ಲೋಸ್ ಆಗಿ ನೋಡ್ತಾರೆ.
ಕ್ಲೋಸ್ ಅಪ್ ಇವಾಗ ನೋಡ್ತಾರೆ, ಬಹಳ ಚೆನ್ನಾಗಿ ನೋಡ್ತಾರೆ. ಗೈಸ್ ಮತ್ತೆ ಇವಾಗ ಮಳೆ ಬರ್ತಾ ಇದೆ. ಫುಡ್ ಫೆಸ್ಟ್ ಎಲ್ಲ ಮುಗೀತು, ಇವಾಗ ಮನೆಗೆ ಹೋಗ್ಬೇಕು. ಈ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬೈ, ಟೇಕ್ ಕೇರ್.